ತುಮಕೂರು ಚುನಾವಣಾ ಕಣದಿಂದ ಮುದ್ದಹನುಮೇಗೌಡ ಹಿಂದೆ ಸರಿತಾರಾ ಅನ್ನುವಂತಹ ಪ್ರಶ್ನೆಗೆ ಉತ್ತರ ಬರ್ತಾ ಇದೆ ಒಂದು ಬ್ರೇಕಿಂಗ್ ನ್ಯೂಸ್ ನಲ್ಲಿ. ತುಮಕೂರು ಚುನಾವಣಾ ಕಣದಿಂದ ಮುದ್ದಹನುಮೇಗೌಡರು ಹಿಂದೆ ಸರಿತಾರಾ? ಕೈ ನಾಯಕರ ಸೂಚನೆ ಮೇರೆಗೆ ನಾಮಪತ್ರ ವಾಪಸ್ ಪಡಿತಾರಾ? ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ನಡೆಸುವಂತಹ ಮಾತುಕತೆ ಸಕ್ಸಸ್ ಆಗುತ್ತಾ? ದೇವೇಗೌಡರ ಹಾದಿ ಸುಗಮವಾಗುತ್ತಾ ಅನ್ನುವಂತಹ ಪ್ರಶ್ನೆಗೆ ಸ್ವತಃ ಪಬ್ಲಿಕ್ ಟಿವಿಯ ಜೊತೆಗೆ ಮುದ್ದಹನುಮೇಗೌಡರು ಮಾತನಾಡಿದ್ದಾರೆ. ಹಾಗಿದ್ರೆ ಅವರ ಉತ್ತರ ಏನು ನೋಡೋಣ. ಈ ಮೂಲಕ ಪಬ್ಲಿಕ್ ಟಿವಿ ಜೊತೆ ಮಾತನಾಡ್ತಾ ಮುದ್ದಹನುಮೇಗೌಡರು ಹೇಳಿದ್ದು ಏನು? ಕಾಂಗ್ರೆಸ್ ನಾಯಕರಿಗೆ ರವಾನೆ ಮಾಡಿದಂತಹ ಸಂದೇಶ ಏನು? ಕಾಂಗ್ರೆಸ್ ನಾಯಕರಿಗೆ ಮತ್ತೆ ಸಂದೇಶವನ್ನ ಕಳಿಸಿದ್ದಾರೆ ಮುದ್ದಹನುಮೇಗೌಡರು. ನಾನು ಯಾವುದೇ ಕಾರಣಕ್ಕೂ ನಾಮಪತ್ರವನ್ನ ವಾಪಸ್ ಪಡೆಯುವಂತಹ ಪ್ರಶ್ನೆಯೇ ಇಲ್ಲ. ದೇವೇಗೌಡರೇ ಬೇಕಿದ್ರೆ ಕಣದಿಂದ ಹಿಂದೆ ಸರಿಲಿ, ನಾನು ಹಿಂದೆ ಸರಿಯುವಂತಹ ಪ್ರಶ್ನೆಯೇ ಇಲ್ಲ ಅಂತ ಸ್ಪಷ್ಟಪಡಿಸಿದ್ದು. ತಾಳ್ಮೆ ನನ್ನ ದೌರ್ಬಲ್ಯ ಅಲ್ಲ, ತಾಳ್ಮೆಯೇ ನನಗೆ ಮುಳುವಾಗಿದೆ, ನಾನು ಸ್ಪರ್ಧಿಸಿಯೇ ತೀರ್ತೀನಿ ಅಂತ ತಮ್ಮ ತಾಳ್ಮೆಯನ್ನ ಬದಿಗಿಟ್ಟು ಅವರು ಇವಾಗ ಸೆಟೆದು ನಿಂತಿದ್ದಾರೆ ಮುದ್ದಹನುಮೇಗೌಡರು. ಈ ಕಾರಣಕ್ಕೆ ನಾನು ಯಾವುದೇ ಕಾರಣಕ್ಕೂ ಕೂಡ ನಾಮಪತ್ರವನ್ನು ವಾಪಸ್ ಪಡೆಯಲ್ಲ, ಬೇಕಿದ್ರೆ ದೇವೇಗೌಡರೇ ಕಣದಿಂದ ಹಿಂದೆ ಸರಿಲಿ ಅಂತ ಸವಾಲ್ ಹಾಕಿದ್ದಾರೆ. ಕಾಂಗ್ರೆಸ್ ತನ್ನ ಎಲ್ಲಾ ಹಾಲಿ 10 ಜನ ಸಂಸದರು ಕೂಡ ಟಿಕೆಟ್ ಕೊಡ್ತೀನಿ ಅನ್ನುವಂತ ಮಾತನ್ನ ಹೇಳಿತ್ತು. ಆದ್ರೆ ಕೊನೆ ಗಳಿಗೆಯಲ್ಲಿ ಎಲ್ಲ 9 ಜನರಿಗೆ ಕೊಟ್ಟು ತುಮಕೂರಿನ ಸಂಸದರಾಗಿದ್ದಂತ ಮುದ್ದಹನುಮೇಗೌಡರಿಗೆ ಟಿಕೆಟ್ ಅನ್ನು ತಪ್ಪಿಸಲಾಯಿತು. ವಿಶೇಷವಾಗಿ ಮೈತ್ರಿ ಸೂತ್ರ ಪಾಲನೆ ಮಾಡಬೇಕು, ಜೆಡಿಎಸ್ ನ ವರಿಷ್ಠ ಆಗಿರ್ತಕ್ಕಂಥ ದೇವೇಗೌಡರಿಗೆ ಸ್ಥಾನವನ್ನು ಬಿಟ್ಟುಕೊಡ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಮುದ್ದಹನುಮೇಗೌಡರಿಗೆ ಟಿಕೆಟ್ ತಪ್ಪಿಸಲಾಯಿತು. ಆದ್ರೆ ಇದರಿಂದ ಬೇಸರಗೊಂಡಂತ ಮುದ್ದಹನುಮೇಗೌಡರು ಈಗ ಸ್ವತಂತ್ರವಾಗಿ ಕೂಡ ಸ್ಪರ್ಧೆ ಮಾಡಲಿಕ್ಕೆ ಮುಂದಾಗಿದ್ದಾರೆ. ಈ ಸ್ವತಃ ಮುದ್ದಹನುಮೇಗೌಡರಿಗೆ ನಮ್ಮ ಜೊತೆಗಿದ್ದಾರೆ. ಇಡೀ ಮೈತ್ರಿ ಸೂತ್ರ ಪಾಲನೆ ಏನಾಗಬಹುದು, ಮುದ್ದಹನುಮೇಗೌಡರ ನಿರ್ಧಾರ ಏನೋದನ್ನ ಅವ್ರ ಮಾತಲ್ಲಿ ಕೇಳೋಣ. ಸರ್, ಸಾಕಷ್ಟು ಸಾತ್ವಿಕತೆಯ ಸರಳ ಸಮಾಧಾನದ ಮುದ್ದಹನುಮೇಗೌಡರು ಆಕ್ರೋಶ ಭರಿತವಾದ ಮುದ್ದಹನುಮೇಗೌಡರಾಗಿ ಮೈತ್ರಿ ಪಕ್ಷಗಳಿಗೆ ಗುದ್ದು ಕೊಡ್ಲಿಕ್ಕೆ ಮುಂದಾಗಿದ್ರೆ ಯಾಕೆ ಈ ಬೆಳವಣಿಗೆ ಯಾಕಾಯ್ತು? ನನ್ನ ಕೆರಿಯರ್ ಆ ರೀತಿ ಬಂದಿದೆ. ಎಲ್ಲಿವರೆಗೂ ಅದನ್ನ ನೀವು ಹಾಗೆ ಬಿಡ್ತೀರಿ, ಅದು ಹಾಗೆ ಕಂಟಿನ್ಯೂ ಆಗುತ್ತೆ. ಬಟ್ ಅದನ್ನು ಹತ್ತಿಕ್ಕತಕ್ಕಂಥ ಪ್ರಯತ್ನ ಮಾಡಿದಾಗ ಎಲ್ಲೋ ಒಂದ್ ಕಡೆ ಅಂದ್ರೆ ಆಕ್ರೋಶ ಅವೆಲ್ಲ ಬರ್ತದೆ, ಸಹಜ ಪ್ರಕ್ರಿಯೆ ಅದು. ಹಾಗಾಗಿ ನಾನು ಕಳೆದ 5 ವರ್ಷಗಳಿಂದ ಲೋಕಸಭೆಯಲ್ಲಿ ಮತ್ತೆ ನನ್ನ ಕ್ಷೇತ್ರದಲ್ಲಿ ನನ್ನ ಪರ್ಫಾರ್ಮೆನ್ಸ್ನ ಅದರಲ್ಲಿ ಏನಾದರೂ ಕಳಪೆ ಆಗಿದ್ರೆ, ಲೋಕಸಭೆಯಲ್ಲಿ ನಾನು ನಿಷ್ಕ್ರಿಯನಾಗಿದ್ದು, ಕ್ಷೇತ್ರದಲ್ಲಿ ಜನಗಳಿಗೆ ಸಿಗ್ತಾ ಇಲ್ಲ, ಮಹಾನ್ ಭ್ರಷ್ಟ, ಹೀಗೆ ಯಾವುದಾದ್ರೂ ಒಂದು ಸಕಾರಣ ಇದ್ರೆ ಈ ಮೈತ್ರಿ ಧರ್ಮ ಪಾಲನೆಯ ನೆಪದಲ್ಲಿ ನನಗೆ ಟಿಕೆಟ್ ತಪ್ಪಿಸೋಕ್ಕೆ ಒಂದು ಅರ್ಥ ಇದೆ. ಏನೂ ಕಾರಣ ಇಲ್ಲದೆ ಮತ್ತೆ ನೀವು ನನ್ನ ಸ್ಯಾಕ್ರಿಫೈಸ್ ಮಾಡ್ತಾ ಇರೋದು ಯಾವ ಉದ್ದೇಶಕ್ಕೆ ಅಂತ ಅನ್ನೋದಾದ್ರೂ ಇರಬೇಕು, ಒಂದು ಪ್ರಬಲವಾದಂಥ ಕಾರಣ ಇರ್ಬೋದು. ಸನ್ಮಾನ್ಯ ದೇವೇಗೌಡರು ಇವತ್ತು ಅವ್ರ ಹಾಸನದ ಲೋಕಸಭಾ ಸದಸ್ಯರು, ನಾನು ಅದೇ ರೀತಿ ತುಮಕೂರಿನ ಲೋಕಸಭಾ ಸದಸ್ಯರು, 16ನೇ ಲೋಕಸಭೆಯಲ್ಲಿ ಇದ್ದೀವಿ. ಅವ್ರಿಗೆ ನಿಲ್ಲಕ್ಕೆ ಅಲ್ಲವಕಾಶ ಇತ್ತು, ನನಗೆ ನಿಲ್ಲಕ್ಕೆ ಇಲ್ಲ ಅವಕಾಶ ಇತ್ತು. ಅದು ಹಾಗೆ ಇರ್ತಕ್ಕಂಥವ್ರನ್ನ ಅಲ್ಲಲ್ಲೇ ನಿಲ್ಲಿಸಿ ಪುನಃ ಮೈತ್ರಿ ಸರ್ಕಾರದ ಶಕ್ತಿ ಕೊಡ್ತಕ್ಕಂಥದ್ದು ಒಂದು ಮೈತ್ರಿ ಧರ್ಮದ ಪಾಲನೆ. ಮೈತ್ರಿ ಧರ್ಮದ ಪಾಲನೆಯಲ್ಲಿ ಇನ್ನೊಬ್ಬರಿಗೆ ತೊಂದರೆ ಕೊಟ್ಟು ಮೈತ್ರಿಯನ್ನ ಮಾಡ್ತಕ್ಕಂಥದ್ದು ಉಳಿಸ್ಕೊಳ್ತಕ್ಕಂಥದ್ದೆಯಲ್ಲ, ಅದಕ್ಕೆ ಅರ್ಥನೇ ಇಲ್ಲ. ಹಾಗಾಗಿ ನನಗೆ ಸಕಾರಣಗಳೇ ಇಲ್ದಲೆ ಈವನ್ ಎ ಸಿಂಗಲ್ ನೆಗೆಟಿವ್ ಪಾಯಿಂಟ್ ಅಗೇನೆಸ್ಟ್ ಮೀ ಇದ್ರೆ, ನೀವು ಹೇಳಿದ್ರೆ ಈ ತರ ನಾನು ಐ ವುಡ್ ಹ್ಯಾವ್ ಬಿನ್ ಕನ್ವಿನ್ಸ್ಡ್, ಓಕೆ ಇಟ್ಸ್ ಆಲ್ ರೈಟ್, ಯು ಹ್ಯಾವ್ ಟೇಕನ್ ಡಿಸಿಷನ್, ಐ ಅಬೇಡ್ ಬೈ ದಟ್. But without reasonable justification, without there being any single negative point against me, ನೀವು 10 ಜನದಲ್ಲಿ 9 ಜನ ಕಂಟಿನ್ಯೂ ಮಾಡಿ ಮೋಸ್ಟ್ ಪರ್ಫಾರ್ಮಿಂಗ್ MP ಅಂತ ನೀವೇ 10 ಸಲ ಹೇಳಿದಿರಿ. ನನಗೆ ಬೇಕಾದಷ್ಟು ಸಲ ಹೇಳಿದಿರಿ. ಸನ್ಮಾನ್ಯ ದೇವೇಗೌಡರು ಕೂಡ ನನಗೆ ಹೇಳಿದ್ರು, ಬಹಳ ಚೆನ್ನಾಗಿ ಮಾತಾಡಿದ್ಯಪ್ಪ, ಒಳ್ಳೆ ಇದು ಮಾಡಿದೀಯಾ ಅಂತ ಹೇಳ್ಬಿಟ್ಟು. ಅದೇ ರೀತಿ ನಮ್ಮ ಪಕ್ಷದ ಎಲ್ಲ ಮುಖಂಡರುಗಳು ಕೂಡ ಅನೇಕ ಸಲ ಅಪ್ರಿಷಿಯೇಟ್ ಮಾಡಿದ್ದಾರೆ ನನಗೆ. ಇಷ್ಟೆಲ್ಲ ಇದ್ದನು ಇದನ್ನ ಸಿಟ್ಟು ತಪ್ಪಿಸಿದ್ರಿಂದ ಕ್ವೈಟ್ ನ್ಯಾಚುರಲಿ ಆಕ್ರೋಶ ಬರ್ತದೆ. ಅದು ನಾನು ಯಾರ್ದು ವಿರುದ್ಧ ಅಲ್ಲ, ಅದು ನನ್ನ ಮನಸ್ಸಿನಲ್ಲಿ ಇದ್ದಂತ ಭಾವನೆಗಳು, ನೋವೇನಿದು, ಅದು ಒಂದು ರೀತಿಯ ಆ ರೀತಿ ಆಕ್ರೋಶ ಬಂದಿದೆ. ತಮ್ಮನ್ನ ಮನವೊಲಿಕೆ ಮಾಡೋ ಪ್ರಯತ್ನ ನಡೀತಾ ಇದೆ. ಸಾಕಷ್ಟು ಕಾಂಗ್ರೆಸ್ ನಾಯಕರುಗಳು ಮಾತಾಡ್ತೀವಿ ಅಂತಿದ್ರೆ, ಮೈತ್ರಿ ಸೂತ್ರ ಉಳಿಸ್ಕೊಬೇಕು ಅಂತಿದ್ರೆ, ಏನ್ ತಮ್ಮ ನಿರ್ಧಾರ ಏನು ಸರಿಗೆ? ತಾವು ವಾಪಸ್ ತಗೊಳ್ತಿರೋ ಇಲ್ವೋ? ಇದು ನಾನು ನಾಮಿನೇಷನ್ ಹಾಕಿದ್ದೀನಿ. ಒಂದು ಕಾಂಗ್ರೆಸ್ನ ಅಭ್ಯರ್ಥಿ ಅಂತಲೂ ಕೂಡ ಹಾಕಿದ್ದೀನಿ, ಒಂದು ಇಂಡಿಪೆಂಡೆಂಟ್ ಅಂತ ಕೂಡ ಹಾಕಿದ್ದೀನಿ. ನಾಳೆ ನಾಡಿದ್ದು 3 ಗಂಟೆವರೆಗೂ ಕೂಡ ನಾಮಿನೇಷನ್ಸ್ನ ವಿತ್ಡ್ರಾ ಮಾಡ್ಕೊಳ್ಳೋಕ್ಕೆ ಎಲ್ರಿಗೂ ಅವಕಾಶ ಇದೆ. ನಾನು ಈಗಲೂ ಬಯಸ್ತೀನಿ, ಯಾಕೆಂದ್ರೆ ನನ್ನನ್ನ ನೀವು ಬಲಿಪಶು ಮಾಡಿದ್ರಿಂದ ನೀವೇನು ಸಾಧನೆ ಮಾಡ್ತಾ ಇಲ್ಲ. ಹಾಗಾಗಿ ನಾನು ಕೆಲಸ ಮಾಡಿರ್ತಕ್ಕಂಥವನು, ನನಗೆ ಅವಕಾಶ ಕೊಡಕ್ಕೆ ನಿಮಗೆ ಇನ್ನೂ ಅವಕಾಶ ಇದೆ.
ನಿನ್ನೆ ನಾಳೆ ನಾಡಿದ್ದು 3 ಗಂಟೆ ಒಳಗಡೆ ತಾವೇ ಒಂದು ನಿರ್ಧಾರ ಮಾಡಿ ಅವರು ಹಿಂದೆ ಸರಿದ್ರೆ ಬಹುಶಃ ನಾನು ಪುನಃ ಮೈತ್ರಿ ಅಭ್ಯರ್ಥಿ ಆದ್ರೆ ಪಕ್ಷಕ್ಕೂ ಒಳ್ಳೇದು, ಮೈತ್ರಿ ಸರ್ಕಾರನೂ ಕೂಡ ಇರತ್ತೆ, ಮತ್ತೆ ಒಂದು ಸಂದೇಶ ಹೋಗುತ್ತೆ. ಅದು ನನ್ನ ಬಯಕೆ. ಓಕೆ ಸರ್, ತಾವು ಹೀಗೆ ಹೇಳ್ತಾ ಇದ್ದೀರಿ, ಆದ್ರೆ ಬಹುತೇಕ ತಮ್ಮ ಪಾರ್ಟಿಯ ಹೈಕಮಾಂಡ್ ಒಳಗಾಗಿ ಎಲ್ಲರೂ ಕೂಡ ಮೈತ್ರಿ ಸೂತ್ರ ಪಾಲನೆಗಾಗಿ ಅವರಿಗೆ ಬಿಟ್ಟು ಕೊಟ್ಟಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿಗೆ ಒಂದು ಕ್ಲಿಯರ್ ಆಗುತ್ತೆ, ನಿಮಗೆ ಅವಕಾಶ ಸಿಗುವ ಬಾಗಿಲು ಬಹುತೇಕ ಮುಚ್ಚಿದಂತೆ ಕಾಣಿಸ್ತಿದೆ ಮೇಲ್ನೋಟಕ್ಕೆ. ನಿಮ್ಮ ನಿರ್ಧಾರ ಏನು ಸ್ಪಷ್ಟ ಅಂದ್ರೆ ಆಯ್ತು, ಅವ್ರಾದ್ರೆ ಅವ್ರು ಮಾಡ್ತಾರೆ, ನಾನು ಮಾಡ್ತೀನಿ. ನನಗೆ ಅವ್ರು ಯಾರೂ ಕೂಡ ನಿಮ್ಮ ಆ ಮೈತ್ರಿ ಮಾತುಕತೆ ಮುಗಿದ ಕತೆ ಅಂತ ಹೇಳ್ಬಿಟ್ಟು ನನ್ಗೆ ಯಾರಾದ್ರೂ ಮಾತಾಡ್ಬೇಕಲ್ಲ, ಆ ತರದ್ದು ಯಾರು ಕೂಡ ನನಗೆ ಅದನ್ನ ನನ್ನ ಗಮನಕ್ಕೆ ತರಲಿಕ್ಕೆ ಅಥವಾ ನನಗೆ ಕನ್ವಿನ್ಸ್ ಮಾಡೋಂಥ ಪ್ರಯತ್ನ ಇದುವರೆಗೂ ನಡೆದಿಲ್ಲ. ನೋಡೋಣ ಮುಂದೆ ಏನಾಗುತ್ತೆ ನೋಡೋಣ. ಈಗ ತಮ್ಮ ಸ್ಪರ್ಧೆ ನಾನು ಈಗಾಗಲೇ ನಾಮಿನೇಷನ್ ಹಾಕಿದ್ದೀನಿ. ನಿನ್ನೆಲ್ಲ ಪುನಃ ನಾನು ಕ್ಷೇತ್ರಕ್ಕೆ ಹೋಗಿದ್ದೆ, ಇವತ್ತು ಕೂಡ ನಾನು ಮಧ್ಯಾಹ್ನ ಮೇಲೆ ಪುನಃ ಕ್ಷೇತ್ರಕ್ಕೆ ಹೋಗ್ತಾ ಇದ್ದೀನಿ. ಈಗ ಮುಂದೆ ನನ್ನ ಕಾರ್ಯಕ್ರಮಗಳೇನಿದೆ ಅದು ಮಾಡ್ಕೊಂಡು ಹೋಗ್ತೀನಿ ನಾನು. ಇದು ಅಂತಿಮವಾಗಿ ನಾವೆಲ್ಲರೂ ಕೂಡ ಎಷ್ಟೇ ನಾವು ಯಾವ್ಯಾವ ಸೂತ್ರಗಳನ್ನ ಅಡಾಪ್ಟ್ ಮಾಡ್ಕೊಂಡ್ರು ನಾವು ಜನತಾ ನ್ಯಾಯಾಲಯದ ಮುಂದೆ ಹೋಗ್ಲೇಬೇಕು. ಜನ ಏನ್ ತೀರ್ಪು ಕೊಡ್ತಾರೆ ನೋಡೋಣ. ಸರ್, ಯಾಕೆ ನೀವು ಉಳಿದ 9 ಜನರಲ್ಲೂ ಕೆಲವರ ಬಗ್ಗೆ ಸೋಲಿನ ಭೀತಿ ಕೂಡ ಇತ್ತು, ಮಾತುಗಳು ಕೇಳಬಂತು, ಅವರೆಲ್ಲರಿಗೂ ಟಿಕೆಟ್ ಕೊಟ್ರು. ಮುದ್ದಹನುಮೇಗೌಡ್ರೆ ಪರ್ಟಿಕ್ಯುಲರ್ ಟಾರ್ಗೆಟ್ ಆಗಿದ್ದು ಯಾರಿಂದ? ಪಕ್ಷದವರಿಂದನೋ ಮೈತ್ರಿ ಪಕ್ಷದವರಿಂದನೋ? ಅದನ್ನ ಯಾರು ಈ ತೀರ್ಮಾನ ತಗೊಂಡಿದಾರಲ್ಲ ಅವರೇ ಹೇಳ್ಬೇಕು, ಅವರೇ ಜಸ್ಟಿಫೈ ಮಾಡ್ಕೋಬೇಕು. ನಾವ್ ಯಾಕೆ ಇದನ್ನ ಬಲಿ ಕೊಟ್ಟಿದ್ದೀವಿ ಅನ್ನೋದಕ್ಕೆ ಅವರೇ ಜಸ್ಟಿಫೈ ಮಾಡ್ಕೋಬೇಕು. ನಾನು ಅದನ್ನೇ ಪ್ರಶ್ನೆ ಕೇಳ್ತಾ ಇದ್ದೀನಿ. ಟೆಲ್ ಮಿ ಒನ್ ರೀಸನ್ ಆಸ್ ಟು ವೈ ಯು ಆರ್ ಸ್ಯಾಕ್ರಿಫೈಸ್ ಮೈ ಸೀಟ್. ಟೆಲ್ ಮಿ ಒನ್ ರೀಸನ್. ಇನ್ನು ಏನು ಉತ್ತರ ಬರಲಿಲ್ಲ. ರಾಜಣ್ಣ ಅವ್ರು ಹಾಕಿದ್ದಾರೆ, ಮುದ್ದಹನುಮೇಗೌಡರು ವಾಪಸ್ ತೆಗೆದ್ರೆ ನಾನು ತೆಗಿತೀನಿ, ಮುದ್ದಹನುಮೇಗೌಡರು ತೆಗೆದ್ರೆ ನಾನು ತೆಗಿಯಲ್ಲ ಅಂತಾರೆ. ಅವ್ರು ನಿಮ್ಮ ಸ್ನೇಹಿತನ ಶತ್ರುನ ಅರ್ಥ ಆಗ್ತಿಲ್ಲ ನನಗೆ ಅವರು ಏನ್ ಹೇಳಿದಾರೆ ಗೊತ್ತಿಲ್ಲ ನನಗೆ. ಅವರು ನನ್ನ ಜೊತೆನೆಲ್ಲ ಅವರು ಹಾಕಿದ್ದಾರೆ ಅಂತ ನನಗೆ ಆಮೇಲೆ ಗೊತ್ತಾಯ್ತು. ಆದ್ರೆ ಅವರು ನಾನ್ ತೆಗೆದ್ರೆ ಅವ್ರು ತೆಗಿತೀನಿ ಅಂತ ಹೇಳಿರೋ ವಿಚಾರ ನನಗೆ ಗೊತ್ತಿಲ್ಲ. ನನ್ನ ಹತ್ರ ಏನ್ ಚರ್ಚೆ ಮಾಡಿಲ್ಲ. ಅವರು ಸ್ಪಷ್ಟವಾಗಿ ಹೇಳಿದ್ರು, ಮುದ್ದಹನುಮೇಗೌಡರಿಗೆ ದ್ರೋಹ ಮಾಡಿದರೆ ಇದು ಪಾಪದ ಕೆಲಸ, ಈ ಪಾಪ ಮಾಡಿದವರು ಅನುಭವಿಸ್ತಾರೆ. ಆದ್ರೆ ಮುದ್ದಹನುಮೇಗೌಡರಿಗೆ ಬೆಂಬಲವಾಗಿ ನಾನಿದ್ದೀನಿ, ಆದ್ರೆ ಅವ್ರ ಜೊತೆಗೆ ನಾನು ಹಾಕಿದ್ದೀನಿ, ನಾನು ಒಬ್ಬನೇ ತೆಗಿಯೋ ಪ್ರಶ್ನೆ ಇಲ್ಲ, ಮುದ್ದಹನುಮೇಗೌಡರು ತೆಗೆದ್ರೆ ಮಾತ್ರ ತೆಗಿತೀನಿ ಅಂತ ಹೇಳ್ತಾರೆ. ಧನ್ಯವಾದ. ಅವರು ನನಗೆ ಬೆಂಬಲವಾಗಿ ನಿಂತ್ಕೊಂಡು ಮಾತಾಡಿದ್ದಾರೆ. ಮೊದಲಿಂದಲೂ ಮಾತಾಡ್ಕೊಂಡ್ ಬಂದಿದ್ದಾರೆ ಅವರು ಆ ಥರದ್ದು. ಮತ್ತೆ ನಾನು ತೆಗೆದ್ರೆ ಮಾತ್ರ ತೆಗಿತೀನಿ ಅಂತ ಹೇಳಿರೋದಕ್ಕೂ ಕೂಡ ನಾನು ಅವರಿಗೆ ಋಣಿಯಾಗಿದ್ದೇನೆ. ಪಾಪ ಅವರು ನನ್ನ ಮೇಲೆ ಭರವಸೆ ಇಟ್ಕೊಂಡು ಇದನ್ನ ಮಾಡಿದ್ರೆ. ಬಟ್ ನಾವಿನ್ನೂ ಅದ್ರ ತರ ಏನು ಮಾತುಕತೆ ಮಾಡಿಲ್ಲ ನಾವು. ಮುದ್ದಹನುಮೇಗೌಡರ ಸ್ಪರ್ಧೆ ಇಡೀ ಮೈತ್ರಿಗೆ ಹೊಡೆತ ಕೊಡುತ್ತೆ. ಏನಾದ್ರೂ ತುಮಕೂರಲ್ಲಿ ಹೆಚ್ಚು ಕಡಿಮೆ ಆದ್ರೆ ಇಡೀ ಮೈತ್ರಿ ಕೊಲಾಪ್ಸ್, ಗವರ್ಮೆಂಟ್ ಕೊಲಾಪ್ಸ್ ಆಗಿ ಹೋಗುತ್ತೆ, ಬಿದ್ದು ಹೋಗುತ್ತೆ. ಆ ಮಟ್ಟಿಗೆ ಮುದ್ದಹನುಮೇಗೌಡರಿಂದ ಥ್ರೆಟ್ ಇದೆ ಅಂತ. ಹೌದಾ? ನಾನು ಆ ತರದ ಭಯಾನಕ ರಾಜಕಾರಣಿ ಅಲ್ಲ. ನಾನು ನನ್ನ ಆತ್ಮಗೌರವಕ್ಕೆ ಧಕ್ಕೆ ಆಗಿದೆ. ನನ್ನ ಆತ್ಮಗೌರವ ಅಷ್ಟೇ ಅಲ್ಲ, ನನ್ನ ಕ್ಷೇತ್ರದ ಮತದಾರರು ನನ್ನ ಮೇಲೆ ಅಪಾರವಾದಂತ ನಂಬಿಕೆ, ಭರವಸೆ, ವಿಶ್ವಾಸ ಇಟ್ಕೊಂಡಿದ್ದಾರೆ. ಅದನ್ನ ನೀವು ಕೂಡ ಅಲ್ಲಿ ಬೇಕಾದ್ರೆ ವೆರಿಫೈ ಮಾಡಬಹುದು. ನಾನು ಕಳೆದ 5 ವರ್ಷಗಳಲ್ಲಿ ಅವರು ಸರ್ವಿಸ್ ಮಾಡಿದ್ದೀನಿ. ಅದಕ್ಕೆ ಅವರು ನನಗೆ ಇನ್ನೊಂದು ಆಪರ್ಚುನಿಟಿ ಕೊಡಬೇಕು ಅಂತ, ಅವಕಾಶ ಕೊಡಬೇಕು ಅಂತ ಅವ್ರ ನಿರೀಕ್ಷೆ ಇದೆ, ಭರವಸೆ ಇದೆ. ಹಾಗಾಗಿ ಅವರ ಆಶಯ ಏನಿತ್ತು, ಅವರ ಆದೇಶ ಏನಿತ್ತು, ಅದ್ರ ಮೇಲೆ ನಾನು ನಾಮಿನೇಷನ್ ಹಾಕಿದ್ದೀನಿ. ಇದು ತುಮಕೂರಿನ ಹಾಲಿ ಸಂಸದರು ಕೂಡ ಆಗಿರ್ತಕ್ಕಂಥ ಮುದ್ದಹನುಮೇಗೌಡರು ಹೇಳ್ತಾ ಇರುವಂತ ಮಾತು. ನನ್ನ ಜನರ ಒಂದು ಮನಸ್ಸಲ್ಲಿ ಏನಿತ್ತು, ಅವರ ಬೇಡಿಕೆ ಏನಿತ್ತು, ಆ ರೀತಿಯಾಗಿ ನಾನು ಆ ಕಾರಣಕ್ಕಾಗಿ ಸ್ಪಂದಿಸಿದ್ದೀನಿ ಅನ್ನುವಂಥದ್ದು ಒಂದು ಕಡೆ ಆದ್ರೆ, ಮತ್ತೊಂದು ಕಡೆಯಿಂದ ಉತ್ತಮ ಸಂಸದನಾಗಿ ಹೆಸರು ಮಾಡಿದ ಹೊರತಾಗಿಯೂ ನನಗೆ ಟಿಕೆಟ್ ತಪ್ಪಿಸಿದಂಥದ್ದು ನೋವಿನ ವಿಚಾರ ಅನ್ನುವಂಥದ್ದು ಮುದ್ದಹನುಮೇಗೌಡರು. ಮತ್ತು ನೋಡೋಣ ಮುಂದೆ ಏನಾಗಬಹುದು ಅನ್ನುವಂಥದ್ದನ್ನ. ಕ್ಯಾಮರಾ ಪರ್ಸನ್ ಮುನ್ರಾಜ್ ಜೊತೆ ಸುಕೇಶ್, ಪಬ್ಲಿಕ್ ಟಿವಿ, ಬೆಂಗಳೂರು.